ಸೂತ್ರ 11 ಸರ್ವಾರ್ಥತಾ ಏಕಾಗ್ರತೆಯೋ ಕ್ಷಯೋದಯೋ ಚಿತ್ತಸ್ಯ ಸಮಾಧಿ ಪರಿಣಾಮ. ಸರ್ವಾರ್ಥ ಏಕಾಗ್ರತಾ ಕ್ಷಯ ಉದಯೋ ಚಿತ್ತಸ್ಯ ಸಮಾಧಿ ಪರಿಣಾಮ. ಸರ್ವಾರ್ಥ ಅಂದರೆ ಎಲ್ಲ ವಿಚಾರಗಳಲ್ಲಿ, ಏಕಾಗ್ರತಾ ಅಂದರೆ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಮನಸ್ಸನ್ನು ಕೇಂದ್ರೀಕೃತ ಮಾಡುವುದು. ಕ್ಷಯ ಅಂದರೆ ಕ್ಷೀಣಿಸುವಿಕೆ, ಉದಯ ಅಂದರೆ ಹುಟ್ಟುವುದು, ಚಿತ್ತಸ್ಯ ಅಂದರೆ ಅಂತಃಕರಣ ಚತುಷ್ಟಯದ ಸಮಾಧಿ. ಸಮಾಧಿ ಅಂದರೆ ಇಲ್ಲಿ ಮನಸ್ಸಿನ ಪ್ರಶಾಂತತೆ, ಪ್ರಜ್ಞಾದೀಪ್ತಿ. ಪರಿಣಾಮ ಅಂದರೆ ಫಲಿತಾಂಶ. ಭಾವಾರ್ಥ ಯೋಗ ಸಾಧಕನು ಚಿತ್ತದ ವೃತ್ತಿಗಳನ್ನು, ಮನಸ್ಸಿನ ಚಾಂಚಲ್ಯವನ್ನು ನಿರೋಧ ಮಾಡಿದಾಗ ಅವನ ಚಿತ್ತದಲ್ಲಿ ಪ್ರಜ್ಞಾದೀಪ್ತಿ ಉಂಟಾಗುತ್ತದೆ, ಚಿತ್ತದ ಸ್ವಾಸ್ಥ್ಯ ಉಂಟಾಗುತ್ತದೆ. ಅವನಿಗೆ ಧ್ಯಾನದ ಮಧ್ಯದಲ್ಲಿ ಏಕಾಗ್ರತೆ ಅಂದರೆ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಳ್ಳುತ್ತಾನೆ. ಆ ಸಮಯದಲ್ಲಿ ಅವನಿಗೆ ಧಾರಣಾ ಶಕ್ತಿಯು ಬರುತ್ತದೆ. ಈ ಧಾರಣಾ ಶಕ್ತಿಯಿಂದ ಅವನು ಚಿತ್ತದ ಎಲ್ಲ ಭವಕಾರಿಯಾದಂಥ ವಿಚಾರಗಳನ್ನು ನಿರೋಧ ಮಾಡಿ ಚಿತ್ತದಲ್ಲಿ, ಅಂತಃಕರಣದಲ್ಲಿ ಪ್ರಶಾಂತತೆಯು ಉಂಟಾಗುತ್ತದೆ. ಸೂತ್ರ 12 ತಸ್ಯ ಪುನಃ ಶಾಂತೋದಿತೋ ತುಲ್ಯ ಪ್ರತ್ಯಯೋ ಚಿತ್ತಸ್ಯೇಕಾಗ್ರತಾ ಪರಿಣಾಮ. ಪದಗಳ ವಿಭಾಗ. ತತಃ ಪುನಃ ಶಾಂತ ಉದಿತೋ ತುಲ್ಯಸ್ಯ ಪ್ರತ್ಯಯೋ ಚಿತ್ತಸ್ಯ ಏಕಾಗ್ರತಾ ಪರಿಣಾಮ. ತಸ್ಯ ಅಂದರೆ ಅದರಿಂದ, ಅಂದರೆ ನಿಧಾನ ಪರಿಣಾಮದಿಂದ, ಅದನ್ನು ತಡೆ ಹಿಡಿದು ಚಿತ್ತವೃತ್ತಿಗಳನ್ನು ತಡೆ ಹಿಡಿದಾಗ ಉಂಟಾದ ಪರಿಣಾಮದಿಂದ. ಪುನಃ ಮತ್ತೆ. ಶಾಂತ ಅಂದರೆ ಪ್ರಶಮನಗೊಳ್ಳುವಂಥದ್ದು. ಉದಿತವು ಅಂದರೆ ಮತ್ತೆ ಹುಟ್ಟುವಂಥದ್ದು. ತುಲ್ಯ ಅಂದರೆ ಸಮಾನವಾದ. ಪ್ರತ್ಯಯವು ಅಂದರೆ ಚಿತ್ತವನ್ನು ಕಾಡುವ ವಿದ್ಯಮಾನಗಳು, ವಿಚಾರಗಳು. ಚಿತ್ತಸ್ಯ ಅಂದರೆ ಅಂತಃಕರಣದ. ಏಕಾಗ್ರ ಅಂದರೆ ಕೇಂದ್ರೀಕರಣ ಮಾಡುವುದು, ಮನಸ್ಸನ್ನು ಒಂದೆಡೆಗೆ ಕೇಂದ್ರೀಕರಿಸುವುದು. ಪರಿಣಾಮ ಅಂದರೆ ಫಲಿತಾಂಶ. ಭಾವಾರ್ಥ ಈ ರೀತಿ ಚಿತ್ತದ ವೃತ್ತಿಗಳನ್ನು, ಕ್ಲೇಶ ಪಂಚಕಗಳನ್ನು ತಡೆ ಹಿಡಿದಾಗ ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ ಕೆಲವು ವಿಚಾರಗಳು ಉಪಶಮನಗೊಳ್ಳುತ್ತವೆ, ಮತ್ತೆ ಕೆಲವು ವಿದ್ಯಮಾನಗಳು ಹೊಸದಾಗಿ ಹುಟ್ಟುಕೊಳ್ಳುತ್ತವೆ. ಈ ಎಲ್ಲ ವಿದ್ಯಮಾನಗಳನ್ನು ಮನಸ್ಸಿನ ಏಕಾಗ್ರತೆಯಿಂದ, ಅಂದರೆ ಧ್ಯಾನ ಮಾಡುವುದರಿಂದ, ಅಷ್ಟಾಂಗ ಯೋಗದಲ್ಲಿ ಹೇಳಿರುವ ಧಾರಣ, ಧ್ಯಾನ ಇವುಗಳನ್ನು ಅನುಷ್ಠಾನ ಮಾಡುವುದರಿಂದ, ಮನಸ್ಸಿನ ಏಕಾಗ್ರತೆಯಿಂದ ಅದನ್ನು ಕೇಂದ್ರೀಕರಣ ಮಾಡುವುದರಿಂದ ಅದರ ಫಲಿತಾಂಶವು ಪ್ರಶಾಂತವಾಗಿರುತ್ತದೆ. ಚಿತ್ತದ ಸ್ವಾಸ್ಥ್ಯಕ್ಕೆ ಅದು ಅನುಕೂಲ ಮಾಡಿಕೊಡುತ್ತದೆ.